ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಮುರುಡೇಶ್ವರದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆಯೇ ನಾವು ಹೊರನಾಡು, ಶೃಂಗೇರಿ ಎಲ್ಲನೂ ಮುಗಿಸ್ಕೊಂಡು ಸಾಯಂಕಾಲ ಮುರುಡೇಶ್ವರಕ್ಕೆ ಬಂದು ಸ್ಟೇ ಆಗಿದ್ವಿ. ಮತ್ತು ನಾವು ಬೆಳಿಗ್ಗೆ ಎದ್ದು ಬೀಚಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ. ಇನ್ನೂ ದೇವ್ರ ದರ್ಶನ ಆಗಿರಲಿಲ್ಲ. ಬೀಚಲ್ಲಿ ಆಟ ಆಡ್ಕೊಂಡು ಹೋಗಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸುಮಾರು ಒಂದು 7:30ಗೆಲ್ಲ ಬೀಚಿಗೆ ಬಂದಿದ್ದೀವಿ. ನೋಡಿ ಅಲ್ಲಿ ಎಷ್ಟು ಸೆಕೆ ಇದೆ ಅಂದರೆ ನಾವು ನೀರಲ್ಲಿ ಆಟ ಆಡಿದ್ರೂ ತಣ್ಣಗಾಗಲ್ಲ, ಏನು ಗಾಳೀಲಿ ಓಡಾಡಿದ್ರೂ ತಣ್ಣಗಾಗಲ್ಲ, ಅಷ್ಟು ಸೆಕೆ ಇದೆ. ಸಮುದ್ರ ತೀರನೇ ಆ ರೀತಿ AC ಇಲ್ಲದೇ ರೂಮಲ್ಲಿ ಇರೋಕ್ಕೆ ಆಗಲ್ಲ, ಅಷ್ಟು ಸೆಕೆ ಇದೆ. ನಾವು ಎಲ್ಲ ಬೀಚಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಬೀಚ್ ಹತ್ರ ಹೋದ್ವಿ. ಅಲೆಗಳಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸ್ವಲ್ಪ ಹೊತ್ತು ನಿಂತು ಅದನ್ನೆಲ್ಲ ನೋಡಿದ್ದಾಯಿತು. ಮಕ್ಕಳಿಗೆ ಸ್ವಲ್ಪ ನೀರು ಅಂದರೆ ಭಯ, ಅಷ್ಟು ಒಳಗಡೆ ಹೋಗಿ ಆಟ ಆಡಲ್ಲ, ಅವರು ತುದಿನಲ್ಲೇ ಆಟ ಆಡ್ಕೋತಾರೆ. ನಮ್ಮ ಜಾನ್ವಿಗಂತೂ ತುಂಬಾ ಭಯ, ಅವಳು ಮುಂದೆ ಬರೋದೇ ಇಲ್ಲ. ಅಲೆಗಳು ಕೊನೆಯಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಕೂತ್ಕೊಂಡು ಆಟ ಆಡಿಕೊಂಡೇ ಎದ್ದು ಬರ್ತಾಳೆ. ಹಂಗೂ ಅವರಪ್ಪ ಫೋರ್ಸ್ ಮಾಡಿ ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗಿದ್ರು. ಅವ್ರು ನಿಂತ್ಕೊಂಡೇ ಇದ್ದಾರೆ ನೋಡಿ, ಕೆಳಗಡೆ ಕೂತ್ಕೊಳ್ಳೇ ಇಲ್ಲ. ನೀರು ಬಂದು ಮುಖಕ್ಕೆಲ್ಲ ಹೊಡೆದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಕೂತ್ಕೊಳ್ಳಿಲ್ಲ, ನಿಂತ್ಕೊಂಡೇ ಆಟ ಆಡಿದ್ರು. ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ಕೂಡ ಆಟ ಆಡೋಣ ಅಂತ ಹೇಳಿ ಹೋದೆ. ನನಗೆ ನೀರು ಅಂದರೆ ತುಂಬ ಇಷ್ಟ. ನಾನು ಸ್ವಲ್ಪ ಒಳಗಡೆ ಎಲ್ಲ ಹೋಗಿ ಆಟ ಆಡ್ತೀನಿ. ಅವರಿಬ್ಬರು ಬರಲ್ವಲ್ಲ ಅನ್ನೋ ಕಾರಣಕ್ಕೆ ನಾನು ತುದಿನಲ್ಲೇ ಆಟ ಆಡ್ತಾಯಿದ್ದೆ. ಆಮೇಲೆ ಅವರಿಬ್ರು ತುದಿನಲ್ಲಿ ಆಟ ಆಡ್ಕೊಳ್ಳಿ ಅಂತ ಹೇಳಿ ಬಿಟ್ಟು ನಾನು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ಆಟ ಆಡಿದ್ವಿ. ಅಂದರೆ ತೀರಾ ಎಲ್ಲ ಒಳಗಡೆ ಹೋಗೋಗಿಲ್ಲ, ಅವರೊಂದು ಮಾರ್ಜಿನ್ ಮಾಡಿರ್ತಾರೆ, ಅಷ್ಟು ದೂರ ಹೋಗಬೇಕು. ತುಂಬ ಮುಂದೆ ಹೋಗ್ತಿದ್ದಾರೆ ಅಂದರೆ ಅವರು ವಿಷಲ್ ಹಾಕ್ತಾರೆ ಮೈಕಲ್ಲಿ. ಆಮೇಲೆ ಡೇಂಜರ್ದು ಫೈರ್ ಇಂಜಿನ್ ಸೌಂಡ್ ಬರುತ್ತಲ್ಲ, ಆ ರೀತಿ ಒಂದು ಸೌಂಡನ್ನ ಪ್ಲೇ ಮಾಡ್ತಾರೆ. ಅವಾಗೆಲ್ಲ ಹಿಂದೆ ಬರಬೇಕು, ಯಾಕೆಂದರೆ ಮುಂದೆ ಹೋಗ್ತಾ ಹೋಗ್ತಾ ಅಲೆಗಳ ರಭಸ ತುಂಬಾ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಹಾಗೆಯೇ ಬೀಚಲ್ಲೆಲ್ಲ ಆಟ ಆಡಿದ್ದಾಯಿತು. ಮತ್ತು ನಾವು ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವ್ರ ದರ್ಶನ ಇನ್ನೂ ಆಗಿರಲಿಲ್ಲ, ಸಾಯಂಕಾಲ ಹೋಗಿರಲಿಲ್ಲ. ಸೊ ಬೆಳಿಗ್ಗೆ ಒಂದು 9 ಗಂಟೆಗೆಲ್ಲ ದೇವ್ರ ದರ್ಶನಕ್ಕೆ ಬಂದ್ವಿ. ನೋಡಿ ದೇವಸ್ಥಾನ ಒಳಗಡೆ ಈ ರೀತಿ ಇದೆ ಎಂಟ್ರೆನ್ಸ್. ಇದು ಎಂಟ್ರೆನ್ಸಿಂದ ಮುಂದೆ ಹೋದರೆ ಇದು ದೇವಸ್ಥಾನದ ಬಾಗಿಲಲ್ಲಿರುವಂತಹ ಎಂಟ್ರೆನ್ಸು. ತುಂಬಾ ಚೆನ್ನಾಗಿದೆ, ಆರ್ಚ್ ಥರ ಮಾಡಿದ್ದಾರೆ. ಮುಂದೆ ಹೋದರೆ ನೋಡಿ, ಇದು ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಇದೇನೇ ದೇವಸ್ಥಾನದ ಗೋಪುರ. ಹಾಗೆಯೇ ಒಂದು ಸೈಡಲ್ಲಿ ಜನಗಳು ಆಟ ಆಡೋದಕ್ಕೆ ಅಂತ ಬೀಚನ್ನ ಬಿಟ್ಟರೆ ದೇವಸ್ಥಾನದಿಂದ ಎಡಗಡೆ ಭಾಗದಲ್ಲಿ ಆಟ ಆಡ್ಬೋದು, ಬಲಗಡೆ ಭಾಗದಲ್ಲಿ ಮೀನುಗಾರರು ಮೀನು ಹಿಡಿಯೋದಕ್ಕೆ ಅಂತಲೇ ಈ ಜಾಗನ ಬಿಟ್ಟಿದ್ದಾರೆ. ಇಲ್ಲಿ ಜನಗಳು ಯಾರೂ ಬರಲ್ಲ ಆಟ ಆಡೋದಕ್ಕೆ. ಇಲ್ಲಿ ಬೋಟ್ಗಳಿರುತ್ತೆ, ಮೀನುಗಳನ್ನ ಹಿಡಿತಾರೆ. ಹಾಗೆಯೇ ದೇವಸ್ಥಾನದ ಒಳಗಡೆ ಹೋದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಏನು ವಿಪರೀತ ರಶ್ ಇರಲಿಲ್ಲ, ಆರಾಮ್ಸೆ ಇತ್ತು. ಸಂಡೇ ಮಾತ್ರ ಎಲ್ಲ ದೇವಸ್ಥಾನಗಳಲ್ಲೂ ರಶ್ ಆಗೋದು, ಮಿಕ್ಕಿದ ದಿನಗಳಲ್ಲಿ ಪರವಾಗಿಲ್ಲ, ಆರಾಮಾಗಿ ಹೋಗಿ ದರ್ಶನ ಮಾಡ್ಬೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ, ಇದು ದೇವಸ್ಥಾನದ ಒಳಗಡೆ ತೆಗೆದಿರುವಂಥದ್ದು. ದೇವ್ರನ್ನ ಯಾವುದೇ ರೀತಿ ವಿಡಿಯೋಸ್ ಮಾಡೋ ಹಾಗಿಲ್ಲ. ದೇವಸ್ಥಾನದ ಹೊರಗಡೆಯಿಂದ ಇರುವಂತಹದ್ದು ನೋಡಿ, ಇದೇನೇ ಮೇಯ್ನ್ ದೇವಸ್ಥಾನ, ಮುರುಡೇಶ್ವರ ದೇವಸ್ಥಾನ. ಮಹತ್ತೋಬಾರಡ ಮುರುಡೇಶ್ವರ ಅಂತಲೇ ಇದಕ್ಕೆ ಪ್ರಸಿದ್ಧಿ ಹೆಸರು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆಯೇ ಅದನ್ನು ಮುಗಿಸ್ಕೊಂಡು ಆಚೆ ಬಂದರೆ ಆ ಗೋಪುರದ ಒಳಗಡೆಗೆ ಲಿಫ್ಟಲ್ಲಿ ಬಿಡ್ತಾರೆ. ಅದು ಒಬ್ಬರಿಗೆ, ದೊಡ್ಡವರಿಗೆ 30 ರೂಪಾಯಿ ತೊಗೋತಾರೆ, ಮಕ್ಕಳಿಗೆ 10 ರೂಪಾಯಿ ತೊಗೋತಾರೆ. ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡಿದ್ದೆ ಲಿಫ್ಟಲ್ಲಿ ಹೋಗ್ಬಿಟ್ಟು ಲಿಫ್ಟ್ ಒಳಗಡೆಯಿಂದನೇ ಹೊರಗಡೆ ಎಲ್ಲ ನೋಡಿಬಿಟ್ಟು ಕೆಳಗಡೆ ಇಳಿದು ಬಿಡೋದು ಅಂತ ನನ್ನ ಐಡಿಯಾ ಇತ್ತು. ಸೊ ಹಾಗೆಯೇ ನೋಡೋಣ, ನನ್ನ ಮಗಳು ಫೋರ್ಸ್ ಮಾಡ್ತಾಯಿದ್ಲು ಹೋಗೋಣ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಂತ ಹೇಳಿ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡಿ ಹೋದ್ವಿ. ಅದು 17th ಫ್ಲೋರ್ಗೆ ಕರ್ಕೊಂಡು ಹೋಯಿತು. ಫುಲ್ಲು ಟಾಪ್ಗೆ ಕರ್ಕೊಂಡೋಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ, ಅದು ಓಪನ್ ಆಗಿದ ತಕ್ಷಣ ತುಂಬ ಆಶ್ಚರ್ಯ ಆಯಿತು. ಯಾಕೆ ಅಂದರೆ ಅಲ್ಲಿ ಒಳಗಡೆ ಮನೆ ಥರ ಮಾಡಿದ್ದಾರೆ ಅವರು. ಮನೆ ಥರ ಮಾಡಿ ನೆಕ್ಸ್ಟ್ 2nd ಫ್ಲೋರ್ಗೂ ಮೆಟ್ಲು ಮಾಡಿದ್ದಾರೆ. ಹತ್ಕೊಂಡೋಗಿ 18th ಫ್ಲೋರ್ ಕೂಡ ಹೋಗ್ಬೋದು. ಹಾಗೆ ಮಾಡಿ ಸುತ್ತ ದೊಡ್ಡ ದೊಡ್ಡ ಕಿಟಕಿಗಳನ್ನ ಹಾಕಿದ್ದಾರೆ. ಇಲ್ಲಿ ನೋಡಿ, ಮುರುಡೇಶ್ವರದ ವ್ಯೂನ ಅಲ್ಲಿಂದ ತೆಗೆದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಏನೋ ಡ್ರೋನಲ್ಲಿ ಶೂಟ್ ಮಾಡಿರೋ ಹಾಗೆ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ವ್ಯೂ ಅಂತೂ. ಸುಮಾರು ಒಂದು ಅರ್ಧ ಗಂಟೆ ನಾವು ಅಲ್ಲೇ ಇದ್ವಿ. ಏನೂ ಅಬ್ಜೆಕ್ಷನ್ ಇಲ್ಲ, ಎಷ್ಟೊತ್ತಾದರೂ ಇರ್ಬೋದು. ಮೇಲ್ಗಡೆ ಕರ್ಕೊಂಡೋಗಿ ಲಿಫ್ಟ್ ಬಿಡುತ್ತೆ. ನಾವು ನೋಡಿಕೊಂಡು ನಮಗೆ ಸಮಾಧಾನ ಅನಿಸಿದ್ಮೇಲೆ ಇನ್ನೊಂದು ಸಾರಿ ಲಿಫ್ಟ್ ಹತ್ರನೇ ಹೋದರೆ ಓಪನ್ ಆದಾಗ ನಾವು ಕೆಳಗಡೆ ಹೋಗ್ಬೋದು. ರೀಸನಬಲ್ ರೇಟಲ್ಲೇ ಇದೆ ಇದು. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ಮೇಲ್ಗಡೆಯಿಂದ ಶಿವನ ದೇವಸ್ಥಾನ, ನಾವು ಆಟ ಆಡ್ತಿದ್ದಂಥ ಪ್ಲೇಸ್ ಇದು, ಎಷ್ಟು ಚೆನ್ನಾಗಿದೆ.
ಹಾಗೆಯೇ ಅಲ್ಲಿ ಬೋಟಿಂಗ್ ಎಲ್ಲ ನಡೀತಿದೆ ನೋಡಿ. ಇಲ್ಲಿ ಈಶ್ವರ ದೇವ್ರು ಕಾಣಿಸ್ತಿದೆಯಲ್ಲ, ಇದೇ ಮೇಯ್ನ್ ಅಲ್ವಾ ಗೋಪುರ. ಮತ್ತು ಇದನ್ನು ತೋರಿಸಿದ್ರೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಇದು ಮುರುಡೇಶ್ವರ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂವು. ನಾವು ಇದನ್ನು ಸುಮಾರು ಹೊತ್ತು ನೋಡಿದ್ದಾಯಿತು. ಎಷ್ಟು ಖುಷಿಯಾಯಿತು ಅಂದರೆ, ನಾವು ಎಷ್ಟೋ ಸಾರಿ ಬರ್ತಿದ್ವಿ, ಆದರೆ ಯಾವತ್ತೂ ಇದರಲ್ಲಿ ಹೋಗೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗಿದ್ದು. ನನ್ನ ಮಗಳು ಫೋರ್ಸ್ ಮಾಡಿದ್ಲು ಅಂತ ಹೇಳ್ಬಿಟ್ಟು. ಇದು ಮೇಲಂತೂ ತುಂಬ ಚೆನ್ನಾಗಿದೆ. ಇದಾದಮೇಲೆ ನಾವು ಸ್ವಲ್ಪ ಹೊತ್ತು ಅಲ್ಲಿ ಲಿಫ್ಟ್ಗೆ ವೆಯ್ಟ್ ಮಾಡಿದ್ವಿ. ಒಂದು 10 ನಿಮಿಷದಲ್ಲೆಲ್ಲ ಬರುತ್ತೆ. ಮೇಲೆ ಕರ್ಕೊಂಡು ಬಂದು ಬಿಡೋದು, ಮತ್ತು ಕರ್ಕೊಂಡೋಗಿ ಕೆಳಗಡೆ ಬಿಡೋದು, ಅದೇ ಅದ್ರ ಕೆಲಸ. ಅದೆಲ್ಲ ಮುಗಿಸ್ಕೊಂಡು ನಾವು ಹಿಂದೆಗಡೆ ಶಿವನ ವಿಗ್ರಹ ಕಾಣಿಸ್ತಾ ಇತ್ತಲ್ಲ, ಅಲ್ಲಿಗೆ ಬಂದಿದ್ದೀವಿ ನೋಡಿ. ಮೇಲ್ಗಡೆ ಶಿವನ ವಿಗ್ರಹ ಇದೆ, ಕೆಳಗಡೆ ಈಶ್ವರನ ದೇವಸ್ಥಾನ ಕೂಡ ಇದೆ. ತುಂಬ ಚೆನ್ನಾಗಿದೆ. ನಮಗೆ ಬಿಸಿಲು ತುಂಬಾ ಆಗ್ತಾಯಿತ್ತು. ಅಲ್ಲಿ ಓಡಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ, ಮೇಲೆ ಕಾಲಿಟ್ಟರೆ ಸಾಕು ತುಂಬ ಕಾಲೆಲ್ಲ ಸುಡ್ತಾಯಿತ್ತು ನೋಡಿ. ಈ ರೀತಿ ಇದೆ ಹೊರಗಡೆ ಎಲ್ಲ. ತುಂಬಾ ಚೆನ್ನಾಗಿತ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.